ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಈ ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ನಮ್ಮ ಕರ್ತನಾದ ಯೇಸುವು ನಮ್ಮ ತಂದೆಯಾದ ದೇವರು, ಅವರು ಬಹಳ ಒಳ್ಳೆಯವರು. ಅವರಿಗೆ ಅಸಾಧ್ಯವಾದದ್ದು ಒಂದೇ ಇಲ್ಲ. ಯಾವನು ಕ್ರಿಸ್ತನಲ್ಲಿದ್ದಾನೋ ಆ ಕ್ರಿಸ್ತನಲ್ಲಿದ್ದು ಬಲಪಡಿಸುವ ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡುವುದಕ್ಕೆ ಅವರು ಶಕ್ತರಾಗಿದ್ದಾರೆ. ಪ್ರಿಯ ದೇವಜನರೇ, ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಕಳೆದ ವಾರ ಯೇಸು ಕ್ರಿಸ್ತನು ನಮಗೆ ಯಾಕೆ ಬೇಕು ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೆವು. ಅದರಲ್ಲಿ ಲಾಸ್ಟ್ ವಚನ 4ನೇ ಅಧ್ಯಾಯ ಇಬ್ರಿಯರು ಬರೆದ ಪತ್ರಿಕೆ 14ನೇ ವಚನ ಮತ್ತು 15ನೇ ವಚನವನ್ನು ಧ್ಯಾನ ಮಾಡಿ ಮುಗಿಸಿದೆವು. ಅದರಲ್ಲಿ ಹೀಗೆ ಹೇಳ್ತದೆ: ಆಕಾಶ ಮಂಡಳಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಹೋಲ್ಡ್ ಫಾಸ್ಟ್, ಗಟ್ಟಿಯಾಗಿ ಹಿಡಿಯೋಣ, ಬಿಡುವುದೇ ಬೇಡ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನು ಅಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರಕುವಂತೆಯೂ ಧೈರ್ಯದಿಂದ ಕೃಪಾಸನ ಮುಂದೆ ಬರೋಣ. ಆತನು ಶ್ರೇಷ್ಠ ಮಹಾಯಾಜಕನು. ನಾವು ಮಾಡುವ ಪ್ರಾರ್ಥನೆ ತಂದೆಯ ಬಳಿಯಲ್ಲಿದ್ದುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡುವ ಆತನು ನಮ್ಮ ವಕೀಲನಾಗಿದ್ದಾನೆ. ನಮ್ಮ ಪರವಾಗಿ ವಕೀಲ ಕೆಲಸವನ್ನು ಮಾಡುವಂಥವನು. ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಸಭೆಗೆ ಶಿರಸ್ಸಾಗಿದ್ದಾನೆ. ದೇವರು ತನ್ನ ಮಗನಾದ ಯೇಸುವಿನ ಆತ್ಮನನ್ನೇ ನಮಗೆ ದಯಪಾಲಿಸಿದ್ದಾರೆ. ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕೋಸ್ಕರ ಮನುಷ್ಯಕುಮಾರನು ಪ್ರತ್ಯಕ್ಷನಾದನು. ಶಿಲುಬೆಯ ಮೇಲೆ ಜಡಿದು ನಮ್ಮ ಮೇಲೆ ಇದ್ದ ದೋಷಾರೋಪಣಾ ಪತ್ರೆಯನ್ನು ಕೆಡಿಸಿ ಶಿಲುಬೆಗೆ ಜಡಿಯುವುದು ಅದನ್ನು ಇಲ್ಲದಂತಾಗ ಮಾಡಿದ್ದಾನೆ. ಇದಕ್ಕೆಲ್ಲ ಈಗ ಏನು 14ನೇ ವಚನ ಮತ್ತು 15ನೇ ವಚನ, ಆತನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು, ಬೇರೆ ಯಾರು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಯೋಚನೆ ಮಾಡುವುದಿಲ್ಲ. ಯಾರು ಕೂಡ ಇಲ್ಲ ಇಲ್ಲಿ ಯೋಚನೆ ಮಾಡುವವರು. ಬಟ್ ನಮ್ಮಲ್ಲಿರುವ ನಿರ್ಬಲ ಅವಸ್ಥೆ, ವೀಕ್ನೆಸ್, ನಮ್ಮ ಬಲಹೀನತೆಯನ್ನು ಕುರಿತು, ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಅವನಿಗೆ ಅನುತಾಪ ಇದೆ. ಅನುತಾಪ ಇದೆ. ನಾವು ತಪ್ಪು ಮಾಡಿದಾಗ ನಮಗೆ ಯಾವ ಬಲಹೀನತೆಯಿಂದ ಮಾಡಿದೆವು, ಯಾತಕ್ಕೋಸ್ಕರ ಇದಾಯಿತು, ಯಾತಕ್ಕೋಸ್ಕರ ಒಂದು ಪ್ರೋಗ್ರಾಮಿಗೆ ಬರಲಿಕ್ಕೆ ಆಗಲಿಲ್ಲ ಸಭೆದು, ಅಥವಾ ಇದನ್ನೊಂದು ವಿಷಯವನ್ನು ಮಾಡಲಿಕ್ಕೆ ಆಗಲಿಲ್ಲ, ಆತನಿಗೆ ಗೊತ್ತು. ನಮ್ಮ ವಿಷಯದಲ್ಲಿ ಒಳ್ಳೆಯ ಅನುತಾಪ ಇದೆ, ಅನುಕಂಪ ಇದೆ. ಬೇರೆ ಯಾರಿಗೂ ಅಷ್ಟು ಇಲ್ಲ, ಕ್ರಿಸ್ತನಿಗಿರುವಷ್ಟು ಇಲ್ಲ. ಯಾಕೆ ಆತನಿಗೆ ಅನುತಾಪವಿದೆ ಅಂದರೆ, ಆತನು ನಮ್ಮ ಹಾಗೆ ಸರ್ವ ವಿಷಯದಲ್ಲಿ ಶೋಧನೆಗೆ ಗುರಿಯಾಗಿದ್ದಾನೆ. ಭೂಲೋಕದಲ್ಲಿ ಒಬ್ಬ ಮನುಷ್ಯನಿಗೆ ಏನೆಲ್ಲ ಶೋಧನೆ ಇದೆ, ಅದೆಲ್ಲ ಶೋಧನೆ ಆತನ ಮುಂದೆ ಬಂದಿದೆ. ಬಟ್ ಆ ಶೋಧನೆಯ ಮಧ್ಯದಲ್ಲಿ ಯೇಸು ಒಂದೇ ಒಂದು ಪಾಪ ಮಾಡಲೇ ಇಲ್ಲ. ನಮ್ಮ ಪಾಪವನ್ನು ದೇವರು ತಂದೆ ಆತನ ಮೇಲೆ ಹಾಕಿದ್ದಾನೆ, ಬೇರೆ ಯಾರ ಮೇಲೆ ಹಾಕಲಿಲ್ಲ. ಆತನಿಂದಾಗಿ ನಾವು ದೇವರ ಮಕ್ಕಳಾದೆವು. ಆತನಿಂದಾಗಿ ನಾವು ಶೋಧನೆಗೆ ಗುರಿಯಾಗದ ಹಾಗೆ ಆತನೇ ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ಆತನಿಂದಾಗಿ ನಾವು ಜೀವಿಸುತ್ತಾ ಇದ್ದೇವೆ. ಪರಲೋಕದ ಜೀವಿತ ಜೀವಿಸಬೇಕಾದ್ರೆ ಯೇಸು ನಮಗೆ ಪಕ್ಕಾ ಬೇಕು. ತಂದೆಯ ಬಳಿಗೆ ಹೋಗುವುದಕ್ಕೆ ಮಾರ್ಗ ಯೇಸುವೇ ಆಗಿದ್ದಾನೆ. ಹಾಗಾಗಿ ಈ ಮೊನ್ನೆ ನಾನು ಈ ವಚನವನ್ನು ಬಿಡಿಸ್ತಾ ಇದ್ದೆ. ಇವತ್ತು ಕೆಲವು ಸಂಗತಿ ನೀವು ಕೇಳಿದಿರಿ. ಸೊ ಹಾಗಾಗಿ ನಾವು ಯೇಸುವನ್ನು ಬಿಟ್ಟು ಓಡುವುದಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆ ಧೈರ್ಯದಿಂದ ಆತನ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪುನೊಮ್ಮೆ ನಾನು ಓದ್ತೇನೆ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ
ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರಕುವಂತೆ ಧೈರ್ಯದಿಂದ ಆತನ ಕೃಪಾಸನದ ಮುಂದೆ ಬರೋಣ. ಯಾರ ಕೃಪಾಸನ? ಕರ್ತನಾದ ಯೇಸುವಿನ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ ಇಬ್ರಿಯರಿಗೆ ಆತನು ಬರೀತಾ ಇದ್ದಾನೆ. ಆತನನ್ನು ಬಿಟ್ಟು ಓಡಬೇಡಿ, ಆತನ ಸಮೀಪಕ್ಕೆ ಬನ್ನಿರಿ, ಆತನು ನಿಮ್ಮ ಸಮೀಪಕ್ಕೆ ಬರುವನು. ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಮಾತು, ಆತನ ಸಮೀಪಕ್ಕೆ ಬನ್ನಿರಿ. ಅದನ್ನು ನಾವು ಓದುವ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. ಅಲ್ಲಿ ಹೇಳ್ತಾನೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಆತನನ್ನು ಬಿಟ್ಟು ದೂರ ಓಡಿ ಹೋಗುವುದಲ್ಲ. ನಾವು ಏನೇ ಆದರೂ ತಪ್ಪಾದರೂ ಯಾರ್ಯಾರ ಬಳಿಗೆ ಹೋಗುವುದಲ್ಲ, ಕರ್ತನ ಬಳಿಯಲ್ಲಿ, ನಾವು ಕರ್ತನಲ್ಲಿಯೇ ಇದ್ದೇವೆ. ಪ್ರಾರ್ಥನೆಯಲ್ಲಿ ಕರ್ತನ ಬಳಿಗೆ ಬರುವಂಥದ್ದು, ಮಾತನಾಡುವಂಥದ್ದು ಕ್ಲಿಯರ್. ಓಡಿ ಹೋಗುವುದಲ್ಲ, ಬಿಡುವಂಥ ಆಲೋಚನೆ ಮಾಡುವಂಥದ್ದಲ್ಲ, ಯಾರಿಗೂ ಭಯಪಡುವುದಲ್ಲ. ನನ್ನ ಪ್ರಿಯ ದೇವಜನರೇ, ನಮಗೆ ಒಬ್ಬ ಸಹಾಯಕನಿದ್ದಾನೆ. ದ ಫಸ್ಟ್ ಕಂಫೋರ್ಟರ್ ಕರ್ತನಾದ ಯೇಸು. ಆತನು ಹೇಳ್ತಾನೆ, ನಿಮಗೊಬ್ಬ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತೇನೆ. ಐ ವಿಲ್ ಸೆಂಡ್ ಯು ಎನದರ್ ಕಂಫೋರ್ಟರ್, ದಟ್ ಈಸ್ ದ ಹೋಲಿ ಸ್ಪಿರಿಟ್. ಅದು ಪವಿತ್ರಾತ್ಮನು. ನಮ್ಮಲ್ಲಿ ಪವಿತ್ರಾತ್ಮನು ಯಾರನ್ನು ಮಹಿಮೆ ಪಡಿಸ್ತಾನೆ ಗೊತ್ತಾ? ಯಾವ ವ್ಯಕ್ತಿಯನ್ನು ಮಹಿಮೆ ಪಡಿಸುವುದಿಲ್ಲ. ಪವಿತ್ರಾತ್ಮನು ಯಾರಲ್ಲಿದ್ದಾನ, ಯಾರ ಒಳಗಡೆ ಇದ್ದಾನ, ಆ ವ್ಯಕ್ತಿ ಒಬ್ಬನನ್ನೇ ಮಹಿಮೆ ಪಡಿಸ್ತಾನೆ. ಕರ್ತನಾದ ಯೇಸುವನ್ನು ಮಾತ್ರ ಮಹಿಮೆ ಪಡಿಸ್ತಾನೆ. ಅಂದರೆ ಕರ್ತನಾದ ಯೇಸುವನ್ನು ಮಹಿಮೆ ಪಡಿಸುವಾಗ ತಂದೆಗೂ ಮಹಿಮೆ ಆಗ್ತದೆ. ನಾವು ತಂದೆಗೂ ಬೇರೆ, ಕರ್ತನಾದ ಯೇಸುವನ್ನು ಬೇರೆ ಬೇರೆ ಬೇರೆಯಾಗಿ ಮಹಿಮೆ ಪಡಿಸುವಂತಲ್ಲ, ಅವರಿಬ್ಬರು ಒಂದೇ ಆಗಿದ್ದಾರೆ. ನಾವು ಕರ್ತನಾದ ಯೇಸುವಿಗೆ ಮಹಿಮೆ ಕೊಡುವಾಗ ತಂದೆಯಾದ ದೇವರು ಮಹಿಮೆ ಹೊಂದಿದ. ನಾವು ತಂದೆಯಾದ ದೇವರನ್ನು ಮಹಿಮೆ ಪಡಿಸುವಾಗ ಕರ್ತನಾದ ಯೇಸು ಮಹಿಮೆ ಹೊಂದಿದ. ಒಬ್ಬ ದೇವಸೇವಕ ಪ್ರಾರ್ಥನೆ ಮಾಡುವಾಗ ಅಲ್ಲಿ ರೋಗ ಸ್ವಸ್ಥತೆ ಆಯಿತು, ಅದ್ಭುತ ಆಯಿತು, ಸೂಚಕ ಆಯಿತು. ಅಲ್ಲಿ ಆಗುವುದೇನು ಗೊತ್ತಾ? ತಂದೆಯಾದ ದೇವರು ತನ್ನ ಮಗನಾದ ಯೇಸುವನ್ನು ಮಹಿಮೆ ಪಡಿಸಿದ. ಅಪೊಸ್ತಲ ಕೃತ್ಯದಲ್ಲಿ ಅವರು ಅದನ್ನೇ ಹೇಳಿದರು. ಒಬ್ಬ ಕುಂಟನಿಗೆ ಕಾಲು ಬಂದಾಗ ಎಲ್ಲರೂ ವಿಚಿತ್ರವಾಗಿ ಪೇತ್ರ ಮತ್ತು ಯೋಹಾನರನ್ನು ನೋಡಿದರು. ಪೇತ್ರ ಮತ್ತು ಯೋಹಾನರನ್ನು ನೋಡುವಾಗ ಆಶ್ಚರ್ಯಕರವಾಗಿ ಅವರೇನು, ಯಾಕೆ ನೀವಿಷ್ಟು ಆಶ್ಚರ್ಯಕರವಾಗಿ ನೋಡ್ತಾ ಇದ್ದೀರಿ? ನಾವು ನಿಮ್ಮಾಗಿ ಮನುಷ್ಯರು. ದೇವರು ನಜರೇತಿನ ಯೇಸುವನ್ನು ಮಹಿಮೆ ಪಡಿಸಿದ್ದಾನೆ. ನಿಮ್ಮ ಮೂಲಕ ಈ ವಾಕ್ಯವನ್ನು ಕೇಳುವಂಥ ಮೂಲಕ ನೀವು ಸುವಾರ್ತಿಕನಾಗಿರ್ಬೋದು, ಪ್ರವಾದಿ ಆಗಿರ್ಬೋದು, ಉಪದೇಶಕನಾಗಿರ್ಬೋದು, ಅಥವಾ ಅಪೋಸ್ತಲ ಆಗಿರ್ಬೋದು, ಅಥವಾ ಸಭಾಪಾಲಕ ಆಗಿರ್ಬೋದು, ಯಾರೇ ಆಗಿರ್ಬೋದು. ಇವೆಲ್ಲ ಸೇವಕರ ಕೆಲಸ ಏನಂದರೆ, ಅವರ ಮೂಲಕ ದೇವರು ನಜರೇತಿನ ಯೇಸುವನ್ನು ಮಹಿಮೆ ಪಡಿಸಲಿಕ್ಕೆ ಓಪನ್ ಮಾಡಿಕೊಡಬೇಕು. ನೀವು ವಿಶ್ವಾಸಿಗಳು ಯಾವಾಗ ವಿಲ್ಫುಲ್ಲಾಗಿ ಓಪನ್ ಮಾಡಿಕೊಡ್ತೀರಾ, ಆಗ ನಿಮ್ಮ ಮೂಲಕ ತಂದೆಯಾದ ದೇವರು ತನ್ನ ಮಗನಾದ ಯೇಸುವನ್ನು ಮಹಿಮೆ ಪಡಿಸ್ತಾನೆ, ನಜರೇತಿನ ಯೇಸುವನ್ನು ಮಹಿಮೆ ಪಡಿಸ್ತಾನೆ. ಹಾಗಾಗಿ ಪ್ರಿಯರೇ, 5ನೇ ಅಧ್ಯಾಯ ಇಬ್ರಿಯರು ಬರೆದ ಪತ್ರಿಕೆ 8, 9, 10. ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಅದಲ್ಲದೆ ಆತನು ಸಿದ್ಧಿಗೆ ಬಂದು ಮೆಲ್ಕಿ ಸೆದೆಕನ ತರದ ಮಹಾಯಾಜಕನಾಗಿ ಕಾಣಿಸಿಕೊಂಡವನಾಗಿ ತನಗೆ ವಿಧೇಯನಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಭೂಲೋಕದಲ್ಲಿ ಇರುವಂತಹ ಯಾವುದೇ ವ್ಯಕ್ತಿಯಾಗಲಿ ನಿರಂತರವಾದ ರಕ್ಷಣೆಗೆ ಕಾರಣನಾಗಿರುವ ಆತನು ಒಬ್ಬನೇ. ಅದು ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನು. ನಿರಂತರವಾದ ರಕ್ಷಣೆಗೆ ಕಾರಣನಾದಂಥ ವ್ಯಕ್ತಿ ದೇವರು ಒಬ್ಬನೇ. ಅದು ನನ್ನ ಮತ್ತು ನಿಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು. ಇಲ್ಲಿ ಬರೆದಿದೆ, ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಚೆದೆಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಆತನೇ ನಿರಂತರವಾದ ರಕ್ಷಣೆಯನ್ನು ಒದಗಿಸುವ ಆತನು. ಯೇಸು ಶಿಷ್ಯರ ಹತ್ರ ಮಾತಾಡುವಾಗ ಒಂದು ಮಾತು ಹೇಳ್ತಾನೆ, ಶರೀರವನ್ನು ದೇಹವನ್ನು ಕೊಲ್ಲುವವರಿಗೆ ಭಯಪಡಬೇಡಿ, ಆತ್ಮವನ್ನು ದೇಹವನ್ನು ಎರಡನ್ನು ಒಟ್ಟಾಗಿ ನರಕಕ್ಕೆ ಹಾಕುವವನಿಗೆ ಭಯಪಡಿರಿ ಅಂತ. ಅದು ಸೈತಾನನಿಗೂ ನರಕಕ್ಕೆ ಹಾಕಲಿಕ್ಕೆ ಆಗುವುದಿಲ್ಲ, ಎಳೀಬೇಕು ಅವನು ಅಷ್ಟೇ. ನಾಳ್ದು ವೈಟ್ ಥ್ರೋನ್ ಜಡ್ಜ್ಮೆಂಟ್ ಆದಮೇಲೆ ಎಲ್ಲ ಪಾಪಿಗಳಾಗಿದ್ದವರು, ರಕ್ಷಣೆ ಹೊಂದದೇ ಇರುವಂಥವರು, ಸುಳ್ಳು ಪ್ರವಾದಿ, ಆ್ಯಂಟಿ ಕ್ರೈಸ್ಟ್,
ಘಟಸರ್ಪನಾಗಿರುವಂಥ ಸೈತಾನ ಇವರನ್ನು ಮೂವರನ್ನು ಮತ್ತು ಅವನ ಎಲ್ಲ ಜನರನ್ನು ಬಾಟಮ್ಲೆಸ್ ಪಿಟ್ಟಿಗೆ ಹಾಕುವಂಥದ್ದು ತಂದೆಯಾದ ದೇವರು ಹಾಕುವುದು. ಅವನಿಗೆ ಭಯಪಡಿರಿ ಎಂಬುದಾಗಿ ಯೇಸು ಹೇಳ್ತಾನೆ. ಹಾಗಾಗಿ ಯೇಸು ಯಾಕೆ ಬೇಕು? ಯೇಸುವನ್ನು ಬಿಟ್ಟು ಏನು ಮಾಡಲಿಕ್ಕೆ ಆಗ್ತದೆ? 7ನೇ ಅಧ್ಯಾಯ 20ನೇ ವಚನಕ್ಕೆ ಬರುವ 20 ಮತ್ತು 21. ಇದಲ್ಲದೆ ಲೇವಿಯರು ಆಣೆ ಇಲ್ಲದೆ ಯಾಜಕರಾದರು, ಆತನಾದರೂ ಆಣೆಯೊಡನೆ ಯಾಜಕನಾಗಿ ಮಾಡಲ್ಪಟ್ಟವನು. ದೇವರಾತನಿಗೆ, ನೀನು ಸದಾಕಾಲವು ಯಾಜಕನಾಗಿದ್ದಿ ಎಂದು ಕರ್ತನೆಂಬ ನಾನು ಆಣೆಯಿಟ್ಟು ನುಡಿದನು, ಪಶ್ಚಾತ್ತಾಪ ಪಡುವುದಿಲ್ಲ ಎಂಬುದಾಗಿ ಹೇಳಿದನಲ್ಲ. ಯೇಸು ಆಣೆಯೊಡನೆ ಯಾಜಕನಾದದರಿಂದ ಎಷ್ಟೋ ಶ್ರೇಷ್ಠವಾದ ಒಡಂಬಡಿಕೆಗೆ ಹೊಣೆಗಾರನಾದನು. ಒಡಂಬಡಿಕೆಗೆ ಆತನು ಮಧ್ಯಸ್ಥನು, ಶ್ರೇಷ್ಠವಾದ ಒಡಂಬಡಿಕೆಗೆ ಹೊಣೆಗಾರನು, ಸಭೆಗೆ ಶಿರಸ್ಸು ಆತನೇ. ಯಾಕೆ? ದೇವರು ಯೇಸುವನ್ನು ಮಹಾಯಾಜಕನಾಗಿ ಮಾಡುವಾಗ, ಸದಾಯಿ ಕಾಲ ಇರುವಂಥ ಯಾಜಕನಾಗಿ ಮಾಡುವಾಗ ಆಣೆ ಇಟ್ಟು ಯಾಜಕನನ್ನಾಗಿ ಮಾಡಿದ್ದಾನೆ. ಇಲ್ಲಿ ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ಅವನು ಬರೆದಿದ್ದಾನೆ ವಿಷಯವನ್ನು. ಹಾಗಾಗಿ ಆ ಯೇಸುವೇ ನಮಗೆ ಮಾರ್ಗವು ಸತ್ಯವು ಜೀವವಾಗಿದ್ದಾನೆ. ಆತನಲ್ಲದೆ ನಾವು ಕರ್ತನ ಬಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಿಮಗೆ 8ನೇ ಅಧ್ಯಾಯ 6ನೇ ವಚನ ಹೇಳ್ತದೆ. 6ನೇ ವಚನ, ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯವನ್ನು ಹೊಂದಿದವನಾಗಿದ್ದಾನೆ. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಆ ಮೊದಲನೇ ಒಡಂಬಡಿಕೆಯು ದೋಷವಿಲ್ಲದಾಗಿದ್ದರೆ 2ನೇ ಒಡಂಬಡಿಕೆ ಅವಕಾಶ ಇರುತ್ತಿದ್ದಲ್ಲ. ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದವರ ಮೇಲೆ ತಪ್ಪು ಹೊರಿಸಿ ಹೀಗೆಂದನು, ಇಗೋ, ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಯೆಹೂದ ವಂಶದವರೊಂದಿಗೆ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನವು ಬರುವವು ಎಂದು ಕರ್ತನು ಹೇಳುತ್ತಾನೆ. ಹೊಸ ಒಡಂಬಡಿಕೆ ಮಾಡಿದ್ದೆ ಆ ಹಳೆಯ ಒಡಂಬಡಿಕೆಯಲ್ಲಿ ಆಗಬೇಕಾದ ಕಾರ್ಯವು ಆಗದೇ ಇರುವಾಗ. 9ನೇ ಅಧ್ಯಾಯ ಈಗ 15ನೇ ವಚನವನ್ನು ಓದುವ. ಅಲ್ಲಿ ಸಹ ಅದೇ ಬರ್ತಿದೆ. ಈ ಕಾರಣದಿಂದ, ಅಂದರೆ 9ನೇ ಅಧ್ಯಾಯದ ಪ್ರಾರಂಭದಿಂದ ಎಲ್ಲ ಮಾತಾಡಿ ಹೇಳ್ತಾನೆ. ಈ ಕಾರಣದಿಂದ ಆತನು ಯೇಸು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು, ಕರ್ತನಾದ ಯೇಸು, ಮರಣವನ್ನು ಅನುಭವಿಸದಿರಿಂದಲೇ ದೇವರಿಂದ ಕರೆಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಬೇರೆ ಯಾರ ಮೂಲಕ ಮಾರ್ಗ ಆಗಲಿಲ್ಲ. ಯೇಸುವನ್ನು ನಂಬಬೇಕು, ಇದಕ್ಕೆ ಯೇಸುವನ್ನು ಸ್ವೀಕರಿಸಬೇಕು, ಇದಕ್ಕೆ ದೇವರ ಬಳಿಗೆ ಬರುವುದಕ್ಕೆ, ದೇವರಲ್ಲಿ ಸೇರುವುದಕ್ಕೆ ಕರ್ತನಾದ ಯೇಸುವಿನ ಮೂಲಕವೇ ಮಾರ್ಗವಾದದ್ದು. ಬೇರೆ ಯಾರ ಮೂಲಕ, ಯಾವ ಪ್ರವಾದಿಗಳ ಮೂಲಕ ಮಾರ್ಗ ತೆರೆಯಲ್ಪಡಲಿಲ್ಲ, ಮೋಶೆಯ ಮೂಲಕ ಮಾರ್ಗ ತೆರೆಯಲ್ಪಡಲಿಲ್ಲ, ಯಾವ ದೇವ ಸೇವಕರ ಮೂಲಕ ಮಾರ್ಗ ತೆರೆಯಲ್ಪಡುವುದಿಲ್ಲ, ಯಾವ ವ್ಯಕ್ತಿಯ ಮೂಲಕ ಅಲ್ಲ. ತೆರೆಯಲ್ಪಡುವ ಮಾರ್ಗದ ಬೋಧನೆಯನ್ನು ಅವರು ಬೋಧಿಸ್ತಾರೆ. ಆ ಬೋಧನೆಯನ್ನು ಅಂಗೀಕರಿಸಿ ನಾವು ಆತನನ್ನು ಅಂಗೀಕರಿಸುವಾಗ ನಮಗೆ ಕ್ರಿಸ್ತನಲ್ಲಿ ಮಾರ್ಗವು ತೆರೆಯಲ್ಪಡುತ್ತದೆ. ನಾವು ಇವತ್ತು ಏನಾಗಿದ್ದೇವೆ ಸಭೆಯಲ್ಲಿ, ಈ ಲೋಕದಲ್ಲಿ ಏನಾಗಿದ್ದೇವೆ, ದ್ಯಾಟ್ ಈಸ್ ಓನ್ಲಿ ಇನ್ ಕ್ರೈಸ್ಟ್. ಅದು ಕ್ರಿಸ್ತನಲ್ಲಿ ಬಿಟ್ಟರೆ ಏನಿಲ್ಲ. ಎವ್ರಿಥಿಂಗ್ ಝೀರೋ, ಏನಿಲ್ಲ. ವಾಟ್ ವಿ ಆರ್ ಟುಡೇ, ನಾವು ಇವತ್ತು ಏನಾಗಿದ್ದೇವೆ, ದ್ಯಾಟ್ ಈಸ್ ಓನ್ಲಿ ಇನ್ ಕ್ರೈಸ್ಟ್. ಅದು ಕೇವಲ ಕ್ರಿಸ್ತನಲ್ಲಿ ಮಾತ್ರ. ಪರಲೋಕ ಕ್ರಿಸ್ತನಲ್ಲಿ, ಆರೋಗ್ಯ ಕ್ರಿಸ್ತನಲ್ಲಿ, ಮಹಿಮೆ ಕ್ರಿಸ್ತನಲ್ಲಿ, ಐಶ್ವರ್ಯ ಕ್ರಿಸ್ತನಲ್ಲಿ, ಪ್ರತಿಯೊಂದು ದೇವರ ಮಕ್ಕಳಿಗೆ ಎಲ್ಲ ಒದಗಿ ಬರುವಂಥದ್ದು ಓನ್ಲಿ ಇನ್ ಕ್ರೈಸ್ಟ್. ಯಾಕೆ? ಅದಕ್ಕೆ ಕೊಲೊಸ್ಯದಲ್ಲಿ ಹೇಳ್ತಾನೆ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡುತ್ತದೆ. ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ನಾವು ಯಾವಾಗ ಕ್ರಿಸ್ತನಲ್ಲಿ ಇರುತ್ತೇವೆಯೋ ಆ ದೇವರ ಸರ್ವ ಸಂಪೂರ್ಣತೆ ಕ್ರಿಸ್ತನಲ್ಲಿದೆ. ನಾವು ಕ್ರಿಸ್ತನಲ್ಲಿ ಇರುವಾಗ ಆತನಲ್ಲಿರುವ ಸರ್ವ ಸಂಪೂರ್ಣತೆ ನಮ್ಮಲ್ಲಿ ಪರಿಪೂರ್ಣಗೊಳ್ಳುತ್ತದೆ. ನಮ್ಮಲ್ಲಿ ನಾವು ಪರಿಪೂರ್ಣಗೊಳ್ಳುವುದಲ್ಲ, ನಾವು ಪರಿಪೂರ್ಣವಾಗುತ್ತೇವೆ. ಅದಕ್ಕಾಗಿ ಪ್ರಿಯ ದೇವಜನರೇ, ಮುಂದೆ ಓದುವ ಅದು 9ನೇ ಅಧ್ಯಾಯ 15ನೇ ವಚನ. ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಸಿಕೊಂಡವರು, ಅಂದರೆ ನಾವು, ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಡೋರ್ ಓಪನ್ಡ್. ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ. ಇವತ್ತು ಆ ನಿತ್ಯ ಬಾಧ್ಯತೆಯನ್ನು ನಾವು ಹೊಂದುವುದಲ್ಲ, ಅದಕ್ಕೆ ನಾವು ಕ್ರಿಸ್ತನಲ್ಲಿ ಇದ್ದೇವೆ.
ನನ್ನ ಪ್ರಿಯ ದೇವಜನರೇ, 10ನೇ ಅಧ್ಯಾಯ ಓದುವ. 10ನೇ ಅಧ್ಯಾಯ 19ನೇ ವಚನ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕ ನಮಗಿದ್ದಾನೆ. ಆದ ಕಾರಣ ನೀನಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇವರನ್ನು ತಿಳಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿ ಯಥಾರ್ಥ ಹೃದಯವುಳ್ಳವಾಗಿ ದೇವರ ಬಳಿಗೆ ಬರೋಣ. ಇವರು ದೇವರ ಬಳಿಗೆ ಬರೋಣ ಅಂತ ಯಾರಿಗೆ ಹೇಳ್ತಾ ಇದ್ದಾನೆ? ಯೇಸುವನ್ನು ಬಿಟ್ಟು ಹೋಗ್ತಾ ಇರುವವರಿಗೆ ಬರಿತಾ ಇದ್ದಾನೆ. ಹೋಗಲಿಕ್ಕೆ ಮನಸ್ಸು ಮಾಡಿದ್ದಾನೆ. ಇಲ್ಲ, ಹೋಗಬೇಡಿ, ಬನ್ನಿ, ರಿಟರ್ನ್ ಬನ್ನಿ ದೇವರ ಬಳಿಗೆ. ಒಂದು ವೇಳೆ ನೀವು ಯೇಸುವನ್ನು ಅಂಗೀಕರಿಸಿ ರಕ್ಷಣೆಯನ್ನು ಹೊಂದಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡು ಪವಿತ್ರಾತ್ಮನ ವರಗಳಿಂದ ಪ್ರಜ್ವಲಿಸುತ್ತಿದ್ದ ನೀವು ಯಾರ್ದೋ ನೋವಿನಲ್ಲಿ, ಯಾರೋ ಮೇಲೆ ಬೇಸರ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅವರು ಹಾಗೆ ಮಾಡಿದರೆ ಇವರು ಹೀಗೆ ಮಾಡಿದಂಥ ಕೆಲವು ಕಾರಣಗಳಿಂದಾಗಿ ಎಲ್ಲಿಗೂ ಹೋಗದೆ, ಪ್ರಾರ್ಥನೆಗೆ ಹೋಗದೆ ಮನೆಯಲ್ಲಿ ಕೂತುಕೊಂಡಿರುವುದಾದರೆ ನಮಗೆ ಯೇಸು ಏನು ಅನ್ಯಾಯ ಮಾಡಿದ್ದಾನೆ? ನಮಗೆ ದೇವರಿಂದ ಮನುಷ್ಯರು ಮಾಡಿರ್ಬೋದು, ಆದರೆ ಯೇಸು ನಮಗೇನು ಮಾಡಲಿಲ್ಲ. ಕೂತ್ಕೊಂಡು ಪ್ರಾರ್ಥನೆ ಮಾಡಿ. ದೇವರು ಹೇಳ್ತಾನೆ, ದೇವರ ಪವಿತ್ರಾತ್ಮ ನಿಮಗೆ ಡೈರೆಕ್ಷನ್ ಕೊಡ್ತಾನೆ, ಎಲ್ಲಿ ಹೋಗಬೇಕು, ಯಾವನ ಜೊತೆಯಲ್ಲಿ ಇರಬೇಕು ಎಂಬುದಾಗಿ ದೇವರು ತಾನೇ ಡೈರೆಕ್ಷನ್ ಕೊಡ್ತಾನೆ. ಆ ಡೈರೆಕ್ಷನ್ಗೆ ನೀವು ಒಪ್ಪಿಸಿಕೊಂಡು ಹೋಗುವುದಾದರೆ ಮೊದಲಿಗಿಂತಲೂ ನಿಮ್ಮನ್ನು ಆತ್ಮಿಕತೆಯಲ್ಲಿ ಉನ್ನತವಾಗಿ ನಡೆಸ್ತಾನೆ. ದೇವರ ಮಾತಿಗೆ ಅವಿಧೇಯರಾಗೋದು ಬೇಡ. ಒಂದು ವೇಳೆ ಸಭೆಯನ್ನು ಬಿಟ್ಟು ಸಭೆಗೆ ಹೋಗದೇ ಇರುವುದಾದರೆ ನಾಳ್ದು ಕರ್ತನಾದ ಯೇಸು ಸಭೆಗೋಸ್ಕರ ಬರುವುದು. ಎಂಥ ಸಭೆಗೆ? ಮೊದಲಿಗಿತ್ತಿ ಸಭೆಗೆ. ನಮಗೆ ಆತನೊಟ್ಟಿಗೆ ಎಂಗೇಜ್ಮೆಂಟ್ ಆಗಿದೆ. 2 ಕೊರಿಂಥ 11ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳ್ತಾನೆ, ಯಾಕೆಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಬೆಟ್ರೋತಲ್ ಮಾಡಿದೆನಲ್ಲ. ದ ಎಂಗೇಜ್ಮೆಂಟ್, ಸಾಲ್ವೇಷನ್, ರಕ್ಷಣೆ ಅಂದರೆ ನನಗೂ ಕರ್ತನಾದ ಯೇಸುವಿಗೂ ವಿವಾಹ ಪೂರ್ವವಾದ ಒಡಂಬಡಿಕೆ ಅಂದರೆ ಎಂಥ ಎಂಗೇಜ್ಮೆಂಟ್ ಆದದ್ದು. ಮದುವೆಯ ಒಡಂಬಡಿಕೆ ಆಗುವುದಕ್ಕೋಸ್ಕರ ಆತ್ಮೀಕವಾಗಿ, ಆತ್ಮದಲ್ಲಿ ಮದುವೆ, ಶರೀರದಲ್ಲಿ ಮದುವೆ ಆಗುವುದು ಮಕ್ಕಳನ್ನು ಪಡೆಯುವುದಕ್ಕೆ, ಆತ್ಮದಲ್ಲಿ ಮದುವೆ ಆಗುವುದು ಮಿಲೇನಿಯಂನಲ್ಲಿ ಬಂದು 1000 ವರ್ಷ ಕರ್ತನೊಂದಿಗೆ ಈ ಭೂಲೋಕದಲ್ಲಿ ಆಡಳಿತ ಮಾಡಲಿಕ್ಕೆ ಬರಲಿಕ್ಕೆ ಇದೆ. ಅದಕ್ಕೋಸ್ಕರ ಮೊದಲಿಗಿತ್ತಿ ಸಭೆಯನ್ನು ತನ್ನ ಮೊದಲಿಗಿತ್ತಿಯಾಗಿ ತೆಗೆದುಕೊಂಡು ಆತನು ವಿವಾಹ ಆಗ್ತಾನೆ. ನಾವು ಸಭೆಯಿಂದ ಹೊರಗಿದ್ದರೆ ಸಭೆಗೆ ಬರುವುದು ಯೇಸು, ಸಭೆಗೆ ಶಿರಸ್ಸು ಆತನು. ಓಕೆ, ನಿಮಗೆ ಅಲ್ಲಿ ಒಂದು ಕಡೆಯಲ್ಲಿ ಸರಿಯಾಗಲಿಲ್ಲ, ಪ್ರಾರ್ಥನೆ ಮಾಡಿ ಹುಡುಕಿ. ಯಾಕಂದರೆ ಯೇಸುವನ್ನು ಬಿಟ್ಟು ಹೋಗುವಂಥ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯ ನಮ್ಮಲ್ಲಿ ಯಾರಲ್ಲಿ ಇರಬಾರದು ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿದೆ. ಮತ್ತೆ ನಾನು ಓದ್ತೇನೆ ಅದನ್ನು, ಕೊನೆಗೆ ಕನ್ಕ್ಲೂಷನ್ನಲ್ಲಿ ಆ ಮಾತನ್ನು ಹೇಳ್ತೇನೆ. ನನ್ನ ಪ್ರಿಯ ದೇವಜನರೇ, ಇಲ್ಲಿ ಈಗ ಓದಿದ್ದು 10ನೇ ಅಧ್ಯಾಯದಲ್ಲಿ, ಅಲ್ಲಿ 25ನೇ ವಚನಕ್ಕೆ ಬರುವಾಗ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಒಬ್ಬರನ್ನೊಬ್ಬರು ಕಟ್ಟಿ ಹಾಕುವುದಲ್ಲ, ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಹೋಗಬೇಡ, ಅದನ್ನು ಕೇಳಬೇಡ, ಇದನ್ನು ಕೇಳಬೇಡ, ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಯಾಕೆ? ಆತನ ಪ್ರಸನ್ನತೆಯ ಕಾಲ ಇನ್ನೂ ಹತ್ತಿರವಾಯ್ತಲ್ಲ, ಯೇಸು ಕ್ರಿಸ್ತನ ಬರೋಣ ಇನ್ನೂ ಹತ್ತಿರವಾಯ್ತಲ್ಲ. ಈ ರೀತಿಯ ಮಾತುಗಳನ್ನಾಡಿ ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳಿ, ಒಬ್ಬರನ್ನೊಬ್ಬರು ಉತ್ಸಾಹಪಡಿಸಿರಿ, ಕುಗ್ಗಿಸಬೇಡಿ. ಒಬ್ಬ ತಪ್ಪು ಮಾಡಿದ ಕೂಡಲೇ ಗೊತ್ತಾದ ಕೂಡಲೇ 100 ಜನರ ಹತ್ರ ಹೇಳುವುದಲ್ಲ. ಮೊದಲು ಆ ವ್ಯಕ್ತಿಗಾಗಿ ಪ್ರಾರ್ಥನೆ ಮಾಡಿ ಅವನನ್ನು ನಾವು ಸಂಪಾದಿಸಿಕೊಳ್ತೇವೆ, ಅವನನ್ನು ಕಳಕೊಳ್ಳುವುದಿಲ್ಲ. ನಾನು ಇನ್ನೊಂದು 4 ಜನರ ಹತ್ರ ಹೇಳಲಿಕ್ಕೆ, ನಾನೇನು ತಪ್ಪು ಮಾಡದೆ ಇರುವವನ? ಯಾರು ತಪ್ಪು ಮಾಡಲಿಲ್ಲ, ಎಲ್ಲರಲ್ಲಿ ಒಂದು ದೇವ ಸೇವಕರಲ್ಲೇ ಆಗಿರ್ಬೋದು, ಯಾರಲ್ಲೇ ಆಗಿರ್ಬೋದು, ತಪ್ಪು ಮಾಡಿದ್ದು ಇದೇ. ಮಾತ್ರ ಆ ತಪ್ಪು ಮಾಡಿದ ತಪ್ಪನ್ನು ಬಿಟ್ಟು ತಿರುಗಿದ್ದಾರೆ. 13 ವರ್ಷ ಹಿಂದೆ, 20 ವರ್ಷದ ಹಿಂದೆ ಇರುವ ತಪ್ಪನ್ನು ಲೋಕದ ಜನರೇ ಮಾತಾಡುವುದಿಲ್ಲ. ವಿಶ್ವಾಸಿಗಳಾದ ನಾವು ಯಾಕೆ ಪ್ರಸಂಗ ಮಾಡಬೇಕು, ಹೇಳಬೇಕು? ಅದು ನಮಗೆ ಸಂಬಂಧಪಟ್ಟದಲ್ಲ, ಅದು ಸೈತಾನನಿಗೆ ಸಂಬಂಧಪಟ್ಟದ್ದನ್ನು ನಾವ್ಯಾಕೆ ಹೇಳಬೇಕು? ನಾವ್ಯಾಕೆ ಅವನನ್ನು ಎತ್ತುವ ಮೇಲಕ್ಕೆ? ಅವನು ಸೇವೆ ಮಾಡಲಿ, ಅವನು ದೇವರ ರಾಜ್ಯದಲ್ಲಿ ಫಲಗೊಡಲಿ. ಅವನಿಗೋಸ್ಕರ ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತದ್ದು, ಬೇರೆ ಯಾರು ಸಾಯಲಿಲ್ಲ, ನಾನು ಸಾಯಲಿಲ್ಲ. ಕ್ರಿಸ್ತನು ಸಂಪಾದಿಸಿದ ಸಭೆಗೆ ವಿರುದ್ಧವಾಗಿ ಮಾತಾಡಲಿಕ್ಕೆ ನಾವು ಯಾರು? ಯೇಸು ನಮಗೋಸ್ಕರ ಯಜ್ಞಾರ್ಪಿತನಾಗಿದ್ದಾನೆ.
ನಾನು ಹೀಗೆ ಹೇಳ್ತಿದ್ದೆ, ನಾನು ಹೀಗೆ ನಂಬಿದೆ. ಒಂದು ವೇಳೆ ನೀನು ಈ ಭೂಲೋಕದಲ್ಲಿ ಯಾರೂ ಇಲ್ಲ, ನೀವು ಒಬ್ಬರೇ ಇದ್ದೀರಿ, ಒಬ್ಬರೇ, ಯಾರೂ ಇಲ್ಲ, ಒಬ್ಬರೇ ಇದ್ದೀರಿ, ನೀವು ಒಬ್ಬರೇ ಇರ್ತಿದ್ರು, ನಿಮಗೋಸ್ಕರ ಯೇಸು ಶಿಲುಬೆಯಲ್ಲಿ ಸಾಯಲಿಕ್ಕೆ ಬರ್ತಿದ್ದ, ಒಬ್ಬರಿಗೋಸ್ಕರ ಬರ್ತಿದ್ದ. ಇಲ್ಲದಿದ್ದರೆ ಆ 4ನೇ ಅಧ್ಯಾಯದಲ್ಲಿ ಯೋಹಾನನ ಬರೆದ ಸುವಾರ್ತೆ, ಆ ಸಮಾರ್ಯದ ಸ್ತ್ರೀ ಅಲ್ಲಿ ಬಾವಿಯಲ್ಲಿ ನೀರು ತೋಡಲಿಕ್ಕೆ ಬರುವಾಗ ಯೇಸು ಸೀದಾ ಹೋಗ್ತಿದ್ದ, ಒಬ್ಬಳು ಎಂತ ಮಾತಾಡೋದಂತ. ಒಬ್ಬಳು, ಆ ಒಬ್ಬಳು ಸಾಕಿತ್ತು ಯೇಸುಗೆ 5 ಗಂಡಂದಿರ ಹೆಂಡತಿ. ಆಗ ಯೇಸು ಬಂದಿರುವಾಗ ಆಕೆಗೆ 5 ಮಂದಿ ಇಲ್ಲ ಆಕೆಯೊಟ್ಟಿಗೆ. ಈಗ ಇರುವವನು ಗಂಡ ಅಲ್ಲ ಅಂತ ಹೇಳ್ತಾನೆ. ಎಲ್ಲ ಪ್ರೊಫೆಟಿಕಲ್ ಬಿಡಿಸಿದ ಮಾತಾಡ್ತಾನೆ. ಆಕೆ ಹೋಗಿ ಇಡೀ ಊರನ್ನು ಇಟ್ಕೊಂಡು ಬಂದ್ಲು, ಒಬ್ಬಳು ಊರನ್ನು ಇಟ್ಕೊಂಡು ಬಂದ್ಲು. ನನ್ನ ಪ್ರಿಯ ದೇವಜನರೇ, ಯೇಸು ಯಾಕೆ ಬೇಕು ನಮಗೆ? ಯೇಸುವಿನ ಹಾಗೆ ನಡೆಯಲಿಕ್ಕೆ ಯೇಸು ಬೇಕೇ? ಯೇಸುವಿನ ಹಾಗೆ ಜೀವಿಸಲಿಕ್ಕೆ ಯೇಸು ಬೇಕು? ಪರಲೋಕ ಸ್ವಾಸ್ಥ್ಯಕ್ಕಾಗಿ ಯೇಸು ಬೇಕು? ನಮಗೆ ಯೇಸುವಿನೊಟ್ಟಿಗೆ ಎಂಗೇಜ್ಮೆಂಟ್ ಆಗಿದೆ. ಒಂದು ವೇಳೆ ಎಂಗೇಜ್ಮೆಂಟ್ ಯೇಸುವಿನೊಟ್ಟಿಗೆ ಆಗದೇ ಇರುವವರು, ಅಂದರೆ ರಕ್ಷಣೆ ಹೊಂದದೇವರು, ಈ ಸಂದೇಶ ಕೇಳಿ ಪ್ರಾರ್ಥನೆ ಮಾಡಿ ಕರ್ತನಿಗೆ ಒಪ್ಪಿಸಿಕೊಡಿ, ರಕ್ಷಣೆ ಹೊಂದಿರಿ. ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಅಂದರೆ ಬ್ಯಾಪ್ಟಿಸಮ್ ಮುಳುಗುವಂಥದ್ದು. ಯಾರ್ಯಾರು ನೀರಿನಲ್ಲಿ ಮುಳುಗಲಿಲ್ಲ, ರಕ್ಷಣೆ ಹೊಂದಿ ನೀರಿನಲ್ಲಿ ಮುಳುಗಿರಿ, ಹೇಳಿ ಪವಿತ್ರಾತ್ಮ ದಾನ ನಿಮ್ಮಲ್ಲಿ ಉಂಟಾಗುತ್ತದೆ. ಯಾಕೆಂದರೆ ಅದು ಪ್ರಥಮ ವಿಧೇಯತ್ವ. ಸೊ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ತಂದೆ ಮಗ ಪವಿತ್ರಾತ್ಮನಾಗಿರುವ ನಮ್ಮ ಕರ್ತನಾದ ಯೇಸುವಿನಲ್ಲಿ ನಾವು ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ನಮ್ಮ ಜೀವಿತ ಇದ್ದಾಗಿರುವುದಿಲ್ಲ. ಓಕೆ, ಆಗ ಓದಿದ ವಚನ, ಆತನ ರಕ್ತದ ಮೂಲಕ ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಆತನ ರಕ್ತದ ಮೂಲಕ, ಯೇಸುವಿನ ಶರೀರವೆಂಬ ತೆರೆಯ ಮೂಲಕ ನಾವು ಪ್ರವೇಶಿಸಿದೆವು. ಯಾವುದಕ್ಕೆ? ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ನಾವು ಪ್ರವೇಶಿಸಿದೆವು. ನನ್ನ ಪ್ರಿಯ ದೇವಜನರೇ, ಆ ದಾರಿಯಲ್ಲಿ ಪ್ರವೇಶಿಸಲಿಕ್ಕೆ ನಮ್ಮ ಕರ್ತನಾದ ಯೇಸು ಬೇಕು. ಕೊನೆಯ ವಚನ 3ನೇ ಅಧ್ಯಾಯ 12ನೇ ವಚನ, ಸಹೋದರರೇ ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವಂಥ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮಲ್ಲಿ ಯಾರಲ್ಲಿ ಇರಬಾರದು. ಯೇಸು ನಮ್ಮನ್ನು ಸಂಪಾದಿಸಿದ್ದಾನೆ, ದೇವರು ನಮ್ಮನ್ನು ಸಂಪಾದಿಸಿದ್ದಾನೆ. ಅಪೊಸ್ತಲ ಕೃತ್ಯ 28ನೇ ವಚನ, ದೇವರು ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿದ ಸಭೆಗೆ ಪವಿತ್ರಾತ್ಮನು ನಿಮ್ಮನ್ನು ಅಧ್ಯಕ್ಷರನ್ನಾಗಿಟ್ಟ ಕಾರಣ, ಅಂದರೆ ದೇವರು ನಮ್ಮನ್ನು ಸಂಪಾದಿಸಿದ್ದಾನೆ. ಆತನು ನಮಗೆ ಒಳ್ಳೆಯದನ್ನು ಮಾಡಿದ್ದಾನೆ, ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಈ ಇಬ್ರಿಯರ ಇಡೀ ಪತ್ರಿಕೆಯಲ್ಲಿ ಅನೇಕ ಸಂಗತಿಗಳನ್ನು ಅದರ ವಿಷಯದಲ್ಲಿ ಬರೆದಿದ್ದಾನೆ. ಅಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಆ 3ನೇ ಅಧ್ಯಾಯ ಬರುವ ತನಕ ಯಾಕೆ ಮೋಶೆಗಿಂತ ಶ್ರೇಷ್ಠನು, ಎಲ್ಲ ಪ್ರವಾದಿಗಳಿಗಿಂತ ಶ್ರೇಷ್ಠನು, ಸೊಲೊಮೋನು ಎಲ್ಲರಿಗಿಂತ ಶ್ರೇಷ್ಠನು ಯಾಕೆ ಎಂಬುದಾಗಿ ಅಲ್ಲಿ ವಿವರಣೆ ಕೊಡ್ತಾನೆ. ಹೇಳ್ತಾನೆ 3ನೇ ಅಧ್ಯಾಯಕ್ಕೆ ಬರುವಾಗ, ದೇವರನ್ನು ಬಿಟ್ಟು ಹೋಗುವಂಥ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯ ನಿಮ್ಮಲ್ಲಿ ಯಾರಲ್ಲಿ ಇರಬಾರದು. ಪ್ರಿಯ ದೇವಜನರೇ, ಈ ರೀತಿಯಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ? ವೈ ವಿ ನೀಡ್ ಜೀಸಸ್ ಕ್ರೈಸ್ಟ್. ನಮಗೋಸ್ಕರ ಸತ್ತಿರುವುದಾನೆ, ನಮ್ಮ ಪಾಪಗಳನ್ನು ಆತನು ತೆಗೆದುಕೊಂಡಿದ್ದಾನೆ, ಆತನ ನೀತಿಯನ್ನು ನಮಗೆ ತೆಗೆದುಕೊಟ್ಟಿದ್ದಾನೆ, ಜೀವವುಳ್ಳ ಪ್ರತಿಷ್ಠಿಸಲ್ಪಟ್ಟಂಥ ಜೀವವುಳ್ಳ ಹೊಸ ದಾರಿಯನ್ನು ನಮಗೆ ಕೊಟ್ಟಿದ್ದಾನೆ. ತಂದೆಯಾದ ದೇವರನ್ನು ಅಪ್ಪ ತಂದೆ ಎಂದು ಕರೆಯುವ ಮಗನ ಆತ್ಮನನ್ನೇ ನಮಗೆ ಕೊಟ್ಟಿದ್ದಾನೆ. ಪರಲೋಕ ರಾಜ್ಯದ ಬಾಧ್ಯಸ್ಥರನ್ನಾಗಿ ನಮ್ಮನ್ನು ಮಾಡಿದ್ದಾನೆ. ಪರಲೋಕವನ್ನೇ ನಮಗೆ ಕೊಟ್ಟಿದ್ದಾನೆ. ನಮ್ಮನ್ನು ಪರಲೋಕದಲ್ಲಿ ಆತನಲ್ಲಿ ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಕೂಡಿಸಿದ್ದಾನೆ. ಎಲ್ಲವನ್ನು ನಮ್ಮ ಪಾದದ ಕೆಳಗೆ, ಸಭೆ ಅಂದರೆ ಕರ್ತನ ಪಾದದ ಕೆಳಗೆ, ಅಂದರೆ ಪಾದ ಅಂದರೆ ದೇಹ ಸಭೆಯಾಗಿದೆ. ಸಭೆಯ ಜನರ ಕಾಲ ಕೆಳಗೆ ಹಾಕಿ ಬೇಗನೆ ತುಳಿಸ್ತಾನೆ. ಇದೆಲ್ಲ ಆಗಬೇಕಾದ್ರೆ, ರ್ಯಾಪ್ಚರ್ ಆಗಬೇಕಾದ್ರೆ, ಎಲ್ಲ ಭಾಗದಲ್ಲಿ ನಾವು ಕಾಪಾಡಲ್ಪಡಬೇಕಾದ್ರೆ, ವಿ ಮಸ್ಟ್ ನೀಡ್ ಕ್ರೈಸ್ಟ್ ಜೀಸಸ್. ಯೇಸುವನ್ನು ನಂಬುವುದು, ರಕ್ಷಣೆ ಹೊಂದುವುದು, ದೀಕ್ಷಾಸ್ಥಾನ ತಗೊಳ್ಳೋದು, ಮನೆಯಲ್ಲಿ ಕೂತ್ಕೊಳ್ಳೋದು ಹಾಗೆ ಅಲ್ಲ. ಆತ್ಮದಲ್ಲಿ ಬೆಳೆಯಬೇಕಾದ್ರೆ ಕರ್ತನು ನಮಗೆ ಯಾವ ಸಭೆಗೆ ಡೈರೆಕ್ಷನ್ ಮಾಡಿದ್ದಾನೆ ಆ ಸಭೆಗೆ ಬರುವುದು, ಯಾವ ಸಭಾ ಪಾಲಕನೊಟ್ಟಿಗೆ ಇರಬೇಕಂತ ಹೇಳಿದ್ದಾನೆ ಅವನೊಟ್ಟಿಗೆ ಇರುವುದು. ಗಾಡ್ ಬ್ಲೆಸ್ ಯು.
ನಾನು ಪ್ರಾರ್ಥನೆ ಮಾಡ್ತೇನೆ. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಆತನನ್ನು ಕೊಟ್ಟಿದ್ದಾನೆ. ತಂದೆಯಾದ ದೇವರೇ, ಕರ್ತನನ್ನು ಬಿಟ್ಟು ನಾವು ಏನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ಕರ್ತನೇ, ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ? ನಿನ್ನಲ್ಲಿ ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯಗಳು ನಿನ್ನಲ್ಲಿ ಉಂಟು. ನಮ್ಮನ್ನು ರಕ್ಷಿಸಿದ್ದಿ, ನಮಗೆ ಪವಿತ್ರಾತ್ಮನನ್ನು ದಯಪಾಲಿಸಿದ್ದಿ, ನೂತನ ಸೃಷ್ಟಿಯನ್ನಾಗಿ ಮಾಡಿದ್ದಿ, ಪರಲೋಕ ರಾಜ್ಯದ ರಾಯಭಾರಿಯನ್ನಾಗಿ ಮಾಡಿದ್ದಿ, ಕ್ರಿಸ್ತನಲ್ಲಿ ಸುಗಂಧ ದ್ರವ್ಯವನ್ನಾಗಿ, ಪರಿಮಳ ದ್ರವ್ಯವನ್ನಾಗಿ ನಮ್ಮನ್ನು ಮಾಡಿದ್ಯಪ್ಪ. ಪರಲೋಕ ರಾಜ್ಯದ ಸ್ವಾಸ್ಥ್ಯವನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹ ಮಾಡಿದ್ದಿ. ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗುವುದು? ಇಲ್ಲ ಸ್ವಾಮಿ. ದಿನೇ ದಿನೇ ನಿಮ್ಮನ್ನು ಹೆಚ್ಚಾಗಿ ಸೇವಿಸ್ತೇವೆ, ದಿನೇ ದಿನ ಹೆಚ್ಚಾಗಿ ಪ್ರೀತಿಸುತ್ತೇವೆ. ಪವಿತ್ರಾತ್ಮನ ಮೂಲಕ ನಮ್ಮನ್ನು ನಡೆಸುವ ಆತನೇ ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಕೇಳಿದಂಥ ಪ್ರತಿಯೊಬ್ಬರೂ ಕೂಡ ಸ್ವಾಮಿ ಇನ್ನು ಕೂಡ ನಿನ್ನಲ್ಲಿ ಆಳವಾಗಿ ನಡೆಯಲಿ. ಆಳವಾದ ಅನುಭವ, ಆತ್ಮನಲ್ಲಿ ಆಳವಾದ ಅನುಭವ, ಕ್ರಿಸ್ತನಲ್ಲಿ ಆಳವಾದ ಅನುಭವ ಪ್ರತಿಯೊಬ್ಬರಿಗೆ ಉಂಟಾಗಲಿ, ಮಕ್ಕಳಿಗೂ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್.